ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ಹಾಗೂ ನನ್ನೆಲ್ಲ 10ನೇ ತರಗತಿಯ ಓದುತ್ತಿರುವ ಮುದ್ದು ವಿದ್ಯಾರ್ಥಿಗಳೇ, ನಾನು ಶ್ರೀ ಗಿರೀಶ್ ದೊಡ್ಮನಿ, ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ಆತ್ಮೀಯ ವೃತ್ತಿ ಬಾಂಧವರೇ ಹಾಗೂ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಹಿಂದಿನ 2 ವಿಡಿಯೋಗಳಲ್ಲಿ, ಮೊದಲನೆಯ ವಿಡಿಯೋದಲ್ಲಿ ವಿದ್ಯುತ್ ಮಂಡಲ ಅಂದ್ರೇನು, ವಿದ್ಯುತ್ ಮಂಡಲದಲ್ಲಿ ಬಳಸುವ ಸಂಕೇತಗಳು ಯಾವುವು, ಅವುಗಳ ಚಿಹ್ನೆಗಳನ್ನು ತಿಳ್ಕೊಂಡಿದ್ದೇವೆ. ಹಾಗೆಯೇ ಆವೇಶ ಅಂದ್ರೇನು, ಆವೇಶಗಳ ಏಕಮಾನ ಯಾವುದು, ಒಂದು ಕೂಲಂ ಆವೇಶ ಬೆಲೆ ಎಷ್ಟು, ಒಂದು ಎಲೆಕ್ಟ್ರಾನ್ನ ಆವೇಶ ಎಷ್ಟು ಅನ್ನುವುದನ್ನು ತಿಳಿದುಕೊಂಡಿದ್ದೇವೆ. ಹಾಗೆಯೇ ಎರಡನೆಯ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ವಿದ್ಯುತ್ ಪ್ರವಾಹ ಅಂದ್ರೇನು, ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲಿಕ್ಕೆ ಬಳಸುವ ಸೂತ್ರ ಯಾವುದು ಅಂದ್ರೆ I=Q/T ಎನ್ನುವ ಸೂತ್ರವನ್ನ, ಹಾಗೆಯೇ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಲಿಕ್ಕೆ ಬಳಸುವಂತಹ ಒಂದು ಸಾಧನ ಯಾವುದು ಅಂದ್ರೆ ಅಮ್ಮೀಟರ್. ಆ ಅಮ್ಮೀಟರ್ ಅನ್ನ ಯಾವ ರೀತಿಯಾಗಿ ಸಂಪರ್ಕ ಮಾಡ್ತೇವೆ ಅಂದ್ರೆ ಸರಣಿ ಕ್ರಮದಲ್ಲಿ ಸಂಪರ್ಕವನ್ನ ಮಾಡ್ತೇವೆ. ಹಾಗೆಯೇ ವಿದ್ಯುತ್ ಪ್ರವಾಹವನ್ನು ಅಳೆಯಲಿಕ್ಕೆ ಬಳಸುವಂತ SI ಮಾನ ಅಥವಾ ಅಂತಾರಾಷ್ಟ್ರೀಯ ಏಕಮಾನ ಏನಪ್ಪಾ ಅಂತಂದ್ರೆ ಆಂಪಿಯರ್ ಆಗಿದೆ. ಆ ಸಂಕೇತವನ್ನ A ಅಂತ ಬರಿತೇವೆ. ಹಾಗೆಯೇ 1 ಆಂಪಿಯರ್ ಅನ್ನ ಯಾವ ರೀತಿಯಾಗಿ ವ್ಯಾಖ್ಯಾನಿಸಬೇಕು ಅಂದ್ರೆ 1 ಸೆಕೆಂಡ್ ನಲ್ಲಿ 1 ಕೂಲಂ ಆವೇಶಗಳು ಪ್ರವಹಿಸಿದರೆ ಆಗ ಅದರ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಆಗಿರ್ತದ ಅನ್ನೋದನ್ನ ಅಭ್ಯಾಸ ಮಾಡಿದ್ದೇವೆ. ಹಾಗಾಗಿ ಇವತ್ತು ಅದರ ಮುಂದುವರೆದ ಭಾಗವಾಗಿ ಇವತ್ತು ವಿಭವಾಂತರ ಅಂದ್ರೆ ಏನು, ವಿಭವಾಂತರದ ಸೂತ್ರವೇನು, ವಿಭವಾಂತರವನ್ನ ಅಳೆಯಲಿಕ್ಕೆ ಬಳಸುವಂತಹ ಒಂದು ಸಾಧನ ಯಾವುದು, ಆ ಒಂದು ಸಾಧನವನ್ನ ಒಂದು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕವನ್ನ ಮಾಡ್ತಾರೆ, ಅಂತಿಮವಾಗಿ 1 ವೋಲ್ಟ್ ಅನ್ನ ಹೇಗೆ ವ್ಯಾಖ್ಯಾನಿಸಬೇಕು ಎಂಬುದನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ನಾವು ಅಭ್ಯಾಸ ಮಾಡುತ್ತಿರುವಂತಹ ಪಾಠದ ಹೆಸರು ವಿದ್ಯುತ್ ಶಕ್ತಿ. ಇದನ್ನ ಇಂಗ್ಲಿಷ್ ನಲ್ಲಿ ಇಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಹಾಗಾದ್ರೆ ಇವತ್ತು ನಾವು ಪ್ರಮುಖವಾಗಿ ಮೊದಲಿಗೆ ವಿಭವಾಂತರವನ್ನ ಕಲಿಯುವುದಕ್ಕಿಂತ ಮುಂಚೆ ವಿದ್ಯುತ್ ವಿಭವ ಅಂದ್ರೆ ನೋಡೋಣ. ವಿದ್ಯುತ್ ವಿಭವ ಇದನ್ನ ಇಂಗ್ಲಿಷ್ನ್ಯಾಗ ಎಲೆಕ್ಟ್ರಿಕ್ ಪೊಟೆನ್ಸಿಯಲ್ ಅಂತೀವಿ. ಎಲೆಕ್ಟ್ರಿಕಲ್ ಪೊಟೆನ್ಸಿಯಲ್, ಎಲೆಕ್ಟ್ರಿಕ್ ಪೊಟೆನ್ಸಿಯಲ್ ಅಂತ ಕರಿತೀವಿ. ಹಿಂಗಂದ್ರೆ ಏನ್ರಿ ಸರ್? ಸಾಮಾನ್ಯವಾಗಿ ಇಲ್ಲೊಂದು ಎತ್ತರದ ಪ್ರದೇಶದಲ್ಲಿ ಒಂದು ತೊಟ್ಟಿ ಇದೆ. ಹಾಗೆಯೇ ಆ ಒಂದು ತೊಟ್ಟಿಯಿಂದ ಇಲ್ಲೊಂದು ನಲ್ಲಿಯನ್ನ ಸ್ಟಾಪರ್ ಇದೆ. ಹಾಗೆಯೇ ಆ ಒಂದು ತೊಟ್ಟಿಯಿಂದ ಕೆಳಗಿನ ಒಂದು ತೊಟ್ಟಿಗೆ ಸಂಪರ್ಕವನ್ನು ಮಾಡಿದೆ. ಈ ತೊಟ್ಟಿಯಲ್ಲಿರುವಂತಹ ನೀರು ಇಷ್ಟಿದೆ, ಇಲ್ಲಿ ಈ ಪ್ರಮಾಣದ ನೀರೈತಿ. ಆಗ ಏನಾಗುತ್ತೆ, ನಾನು ಇಲ್ಲಿರುವಂತಹ ಈ ಒಂದು ವಾಲ್ ಅನ್ನ ಆನ್ ಮಾಡಿದೆ ಅಂದ್ರೆ ಆಗ ಏನಾಗುತ್ತೆ, ನೀರು ತನ್ನಷ್ಟಕ್ಕೆ ತಾನೇ ಎತ್ತರದ ತೊಟ್ಟಿಯಿಂದ ಕೆಳಗಿನ ತೊಟ್ಟಿಗೆ ಹೋಗ್ತದೆ. ಯಾಕಂದ್ರ ಇಲ್ಲಿ ಒತ್ತಡ ತುಂಬಾ ಹೆಚ್ಚಾಗಿರ್ತದೆ, ಹಾಗೆ ಇಲ್ಲಿ ಒತ್ತಡ ಕಡಿಮೆ ಆಗಿರ್ತದೆ. ಹಾಗೆಯೇ ಇಲ್ಲಿ 2 ವಿದ್ಯುತ್ ಕ್ಷೇತ್ರ ಅದಾವ. ಒಂದು ಧನ ವಿದ್ಯುತ್ ಕ್ಷೇತ್ರ ಅಂತದೆ, ಇದು ಧನ ವಿದ್ಯುತ್ ಕ್ಷೇತ್ರ. ಧನ ವಿದ್ಯುತ್ ಕ್ಷೇತ್ರ. ಹಾಗೆಯೇ ಇದು ಋಣ ವಿದ್ಯುತ್ ಕ್ಷೇತ್ರ. ಅಂದ್ರೆ ಇಲ್ಲಿ ಋಣ ಆವೇಶ ಬಹಳ ಅದಾವ, ಹಾಗಾಗಿ ಇದು ಋಣ ವಿದ್ಯುತ್ ಕ್ಷೇತ್ರ. ಹಾಗೆ ಇಲ್ಲಿ ಧನ ಆವೇಶಗಳು ಬಹಳ ಅದಾವ, ಹಾಗಾಗಿ ಇದು ಧನ ವಿದ್ಯುತ್ ಕ್ಷೇತ್ರ. ಈ ರೀತಿಯಾಗಿದ್ದಾಗ ಆವೇಶಗಳು ತಮ್ಮಷ್ಟಕ್ಕೆ ತಾವೇನಕ್ಕಪ್ಪ ಅಂದ್ರೆ ಹೆಚ್ಚಿನ ಒತ್ತಡದಿಂದ ಸಂಪರ್ಕವನ್ನ ಮಾಡಿದಾಗ ಹೆಚ್ಚಿನ ಒತ್ತಡದಿಂದ ಕಡಿಮೆಯ ಒತ್ತಡಕ್ಕೆ ಚಲಿಸ್ತವೆ. ಈ ಆವೇಶಗಳ ನಡುವಿನ ಒತ್ತಡವನ್ನು ನಾವೇಂತೀವಿ ವಿದ್ಯುತ್ ವಿಭವ ಅಂತ ಕರಿತೀವಿ. ವಿದ್ಯುತ್ ವಿಭವ ಅಂತಂದ್ರಪ್ಪ ಅಂದ್ರ ಆವೇಶಗಳ ನಡುವಿನ ಒತ್ತಡಕ್ಕೆ, ಅಥವಾ ಇನ್ನೂ ಚೆನ್ನಾಗಿ ಹೇಳ್ಬೇಕಂದ್ರ ಅನಂತದಲ್ಲಿರುವಂತಹ 1 ಕೂಲಂ ಆವೇಶಗಳನ್ನ ನಿರ್ದಿಷ್ಟ ಬಿಂದುವಿಗೆ ತರುವಾಗ ನಡೆದ ಕೆಲಸಕ್ಕೆ ಅಂತ ನಾವು ವಿದ್ಯುತ್ ವಿಭವ. ಉದಾಹರಣೆಗೆ ಇಲ್ಲಿ 1 ಕೂಲಂ ಆವೇಶಗಳದಾವ. ಈ 1 ಕೂಲಂ ಆವೇಶಗಳನ್ನ ಅನಂತದಲ್ಲಿರುವಂತಹ ಎಲ್ಲೋ ಇರುವಂತಹ 1 ಕೂಲಂ ಆವೇಶಗಳನ್ನ ಇಲ್ಲಿಗೆ ತರಬೇಕಾದ್ರ ಇಲ್ಲಿಂದ ಇಲ್ಲಿಗೆ ಬಂದಾಗ ಎಷ್ಟು ಕೆಲಸ ಆಗುತ್ತೆ ಅನ್ನುವುದೇ ವಿದ್ಯುತ್ ವಿಭವ ಅಂತ ಕರಿತೀವಿ. ಹಾಗಾಗಿ ಒಂದು ವಾಹಕದಲ್ಲಿ ಸಾಮಾನ್ಯವಾಗಿ ಒಂದು ವಾಹಕ, ಉದಾಹರಣೆಗೆ ಒಂದು
ತಾಮ್ರದ ತಂತಿ ಇದೆ. ತಾಮ್ರದ ತಂತಿಗಳನ್ನ ಇವು ತಾಮ್ರದ ತಂತಿಯಲ್ಲಿರುವಂತಹ ಎಲೆಕ್ಟ್ರಾನ್ಗಳು, ಫ್ರೀ ಎಲೆಕ್ಟ್ರಾನ್ಗಳು. ಈ ಎಲೆಕ್ಟ್ರಾನ್ಗಳು ಏನಕ್ಕಪ್ಪ ಅಂದ್ರೆ ಎಲ್ಲಾ ದಿಕ್ಕಿನ ಕಡೆಗೆ ಹೋಗ್ತಾ ಇರ್ತಾವೆ. ಜಿಗ್ಜಾಗ್ ನಲ್ಲಿ ಎಲ್ಲಾ ಎಲೆಕ್ಟ್ರಾನ್ಗಳು ಎಲ್ಲಾ ದಿಕ್ಕಿನಲ್ಲಿ ಚಲನೆ ಮಾಡ್ತಾ ಇದ್ದಾಗ ಅಲ್ಲಿ ಯಾವುದೇ ರೀತಿಯ ವಿದ್ಯುತ್ ಪ್ರವಾಹ ಉಂಟಾಗೋದಿಲ್ಲ. ಯಾವಾಗ ಈ ಎಲ್ಲಾ ಎಲೆಕ್ಟ್ರಾನ್ಗಳು ಒಂದೇ ದಿಕ್ಕಿಗೆ ಹರಿತಾವಲ್ಲ, ಆಗ ವಿದ್ಯುತ್ ಪ್ರವಾಹ ಆಗ್ತದೆ. ಹಾಗಾದ್ರೆ ಇಲ್ಲಿ ಈ ಆವೇಶಗಳು ಒಂದೇ ದಿಕ್ಕಿನ ಕಡೆಗೆ ಹಾದು ಹೋಗ್ಬೇಕು ಅಥವಾ ಪ್ರವಹಿಸಬೇಕಾದ್ರೆ ನಾವೇನ್ ಮಾಡಬೇಕು? ಬಾಹ್ಯ ಮೂಲಗಳಿಂದ, ಔಟ್ಸೋರ್ಸ್ ಮೂಲಕ ಅಥವಾ ಹೊರಗೆ ನೋಡಬೇಕು, ಅವುಗಳಿಗೆ ಶಕ್ತಿನ ಒದಗಿಸಬೇಕು. ಇದು ಬಾಹ್ಯ ಮೂಲಗಳಿಂದ ಶಕ್ತಿಯನ್ನ ಒದಗಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ? ಶುಷ್ಕ ಕೋಶವನ್ನ ಬಳಸ್ತೇವೆ. ಆ ಶುಷ್ಕ ಕೋಶವನ್ನ ಬಳಸಿದಾಗ ಈ ತುದಿಗೆ ಸಂಪರ್ಕ ಮಾಡಿದಾಗ ಈ ಕಡಿನಕವೇ ಎಲೆಕ್ಟ್ರಾನ್ ಹೋಗ್ತವೆ. ಎಲೆಕ್ಟ್ರಾನ್ಗಳು ಹೋಗಿ ಪುಷ್ ಮಾಡ್ತವೆ. ಆಗ ಏನಾಗತ್ತೆ? ಇದರಲ್ಲಿರುವಂತಹ ಎಲ್ಲಾ ದಿಕ್ಕಿನ ಕಡೆಗೆ ಹೋಗುವಂತಹ ಈ ಒಂದು ವಾಹಕದಲ್ಲಿರುವಂತಹ ಎಲ್ಲಾ ದಿಕ್ಕಿನ ಕಡೆಗೆ ಹೋಗುವಂತಹ ಎಲೆಕ್ಟ್ರಾನ್ಗಳು ಒಂದೇ ದಿಕ್ಕಿಗೆ ಪ್ರವಹಿಸಲು ಸ್ಟಾರ್ಟ್ ಆಗ್ತವೆ. ಆಗ ಏನಾಗ್ತವೆ? ಈ ಎಲೆಕ್ಟ್ರಾನ್ಗಳು ಈ ದಿಕ್ಕಿನಾಗ ಹರಿದು ಬಂದು ಸೇರ್ತವೆ. ಈ ರೀತಿಯಾಗಿ ಬಾಹ್ಯ ಮೂಲಗಳಿಂದ ನಾವೇನ್ ಮಾಡ್ತೇವೆ? ವಿದ್ಯುತ್ ಶಕ್ತಿಯನ್ನು ಒದಗಿಸ್ತೇವೆ. ಯಾವ ರೂಪದಲ್ಲಿ? ಶುಷ್ಕ ರೂಪದಲ್ಲಿ, ಶುಷ್ಕ ಕೋಶ ರೂಪದಲ್ಲಿ, ಅಥವಾ ಬ್ಯಾಟರಿ ರೂಪದಲ್ಲಿ, ಅಥವಾ ಸೋಲಾರ್ ಸೆಲ್ಗಳ ಮೂಲಕ, ಸೌರ ಕೋಶ ಮೂಲಕ ಬಾಹ್ಯ ಮೂಲಗಳಿಂದ ಈ ರೀತಿಯಾಗಿ ಶಕ್ತಿಯನ್ನ ಒದಗಿಸ್ತೇವೆ. ಯಾವಾಗ ಶಕ್ತಿಯನ್ನ ಕೊಡ್ತೇವೆ ಆವಾಗ ಎಲೆಕ್ಟ್ರಾನ್ಗಳು ಒಂದೇ ದಿಕ್ಕಿನ ಕಡೆಗೆ ಪ್ರವಹಿಸುತ್ತವೆ. ಈ ಎಲೆಕ್ಟ್ರಾನ್ಗಳ ಪ್ರವಾಹನೇ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಹಾಗಾಗಿ ಇಷ್ಟು ವಿದ್ಯುತ್ ವಿಭವಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿದೆ. ಮುಂದೆ ಏನ್ ಸರ್ ಅಂದ್ರೆ ವಿಭವಾಂತರ. ನಮ್ಮ ಬುಕ್ಕಿನಲ್ಲಿ ಬಹಳ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ವಿಭವಾಂತರ. ಇದನ್ನ ಇಂಗ್ಲಿಷ್ನಾಗ ಪೊಟೆನ್ಸಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಪೊಟೆನ್ಸಿಯಲ್ ಡಿಫ್ರೆನ್ಸ್ ತುಂಬಾ ಸರಳವಾಗಿ ಹೇಳ್ಬೋದು. ಪೊಟೆನ್ಸಿಯಲ್ ಡಿಫ್ರೆನ್ಸ್ ಶಾರ್ಟ್ಕಟ್ ಆಗಿ PD ಅಂತಾರ, ಅಥವಾ ಇನ್ನೂ ಸುಲಭವಾಗಿ ವೋಲ್ಟೇಜ್ ಅಂತಾನು ಕರೀತಾರೆ. ಸಾಮಾನ್ಯವಾಗಿ ಇದರ ಸಂಕೇತವನ್ನ V ಅಂತ ಬರಿತೀವಿ. ಸಂಕೇತವನ್ನ ಈ ಒಂದು ಏನಪ್ಪಾ ಅಂದ್ರೆ ವಿಭವಾಂತರ ಸಂಕೇತವನ್ನ. ವಿಭವಾಂತರ ಅಂದ್ರೆ ಏನು? ವಾಹಕದ ಒಂದು ಬಿಂದುವಿನಿಂದ ಒಂದು ಕೂಲಂಬ್ ಆವೇಶಗಳನ್ನು ವಾಹಕದ ಇನ್ನೊಂದು ಬಿಂದುವಿಗೆ ತರುವಾಗ ನಡೆದ ಕೆಲಸವನ್ನ ಆ ವಾಹಕದ ಎರಡು ಬಿಂದುಗಳ ನಡುವಿನ ವಿಭವಾಂತರ ಎನ್ನುವರು. ಅಥವಾ ಇದನ್ನ ಹೀಗೂ ಕೂಡ ವ್ಯಾಖ್ಯಾನ ಮಾಡಬಹುದು. ವಿಭವಾಂತರವನ್ನ ಒಂದು ಕೂಲಂಬ್ ಆವೇಶಗಳು ಪ್ರವಹಿಸಿದಾಗ ನಡೆದ ಕೆಲಸ. ಒಂದು ಕೂಲಂಬ್ ಆವೇಶಗಳು ಪ್ರವಹಿಸಿದಾಗ ನಡೆದ ಕೆಲಸವನ್ನ ವಿಭವಾಂತರ ಅಂತ ಕರಿತೀವಿ. ನಡೆದ ಕೆಲಸವನ್ನ ವಿಭವಾಂತರ. ಉದಾಹರಣೆಗೆ ಇಲ್ಲೊಂದು ವಾಹಕ ಐತಿ. ಈ ವಾಹಕದ ಈ ಬಿಂದುವಿನಿಂದ ಈ ಬಿಂದುವಿಗೆ ಒಂದು ಕೂಲಂಬ್ ಆವೇಶಗಳು ಪ್ರವಹಿಸಿದಾಗ 2 ಜೌಲ್ ಕೆಲಸ ಆಯಿತು ಅನ್ಕೊಂಡ್ರೆ ಆಗ ಇದರ ವಿಭವಾಂತರ ಏನತ್ತ? ಒಂದು ಕೂಲಂಬ್ ಆವೇಶಗಳು ಈ ಬಿಂದುವಿನಿಂದ ಈ ಬಿಂದುವಿಗೆ ಪ್ರವಹಿಸಿದಾಗ 2 ಜೌಲ್ ಕೆಲಸ ಆದ್ರೆ ಆಗ ಈ ವಾಹಕದ 2 ಬಿಂದುಗಳ ನಡುವಿನ ವಿಭವಾಂತರ 2 ವೋಲ್ಟ್ ಆಗ್ತದ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ? ಒಂದು ಕೂಲಂಬ್ ಆವೇಶಗಳು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ
ಪ್ರವಹಿಸಿದಾಗ ಎಷ್ಟು ಜೌಲ್ ಕೆಲಸ ಆಗುತ್ತೆ ಅನ್ನೋದೇ ಅದು ಅದರ ವಿಭವಾಂತರ ಆಗಿರ್ತದ. ಸಾಮಾನ್ಯವಾಗಿ ನಾವು ನಮ್ಮ ಆಡು ಭಾಷೆಯಲ್ಲಿ ನಮ್ಮ ಒಂದು ಏನಪ್ಪಾ ಟಿವಿ ರಿಮೋಟ್ ನಲ್ಲಿ ಬಳಸುವಂತಹ ಬ್ಯಾಟರಿಯ ಒಂದು ವಿಭವಾಂತರ 1.5 ವೋಲ್ಟ್ ಆಗಿರ್ತದ. ಹಾಗೆಯೇ ನಮ್ಮ ಕೆಲವೊಂದಿಷ್ಟು ಬ್ಯಾಟರಿಗಳು 3.7 ವೋಲ್ಟ್ ಹೊಂದಿರ್ತವೆ. ಹಾಗೆಯೇ ನಮ್ಮ ಒಂದು ಮೊಬೈಲ್ ಬೈಕ್ ಬ್ಯಾಟರಿಗಳು 12 ವೋಲ್ಟ್ ಹೊಂದಿರ್ತವೆ. ಹಾಗೆಯೇ ನಮ್ಮ ಮನೆಯಲ್ಲಿರುವಂತಹ ವಿದ್ಯುತ್ ಪ್ರವಾಹದ ಒಂದು ಪರ್ಯಾಯ ವಿದ್ಯುತ್ ಪ್ರವಾಹದ ವಿಭವಾಂತರ 220 ವೋಲ್ಟ್ ಆಗಿದೆ. ಇದರ ಅರ್ಥ ಏನ್ ಕೇಳಿದ್ರೆ, ಈ ಒಂದು ರಿಮೋಟ್ ಸೆಲ್ನ ಅಥವಾ ರಿಮೋಟ್ ಬ್ಯಾಟರಿಯಲ್ಲಿ ಏನಾಗುತ್ತೆ, ಪ್ಲಸ್ ಇಂದ ಮೈನಸ್ಗೆ ಅಥವಾ ಮೈನಸ್ ಇಂದ ಪ್ಲಸ್ಗೆ 1 ಕೂಲಂ ಆವೇಶಗಳು ಪ್ರವಹಿಸಿದಾಗ ಏನಾಗುತ್ತೆ, 1.5 ಜೌಲ್ ಕೆಲಸ ಆಗುತ್ತೆ. ಹಾಗಾಗಿ ಇದರ ಒಂದು ವೋಲ್ಟೇಜ್ ವಿಭವಾಂತರ 1.5 ವೋಲ್ಟ್ ಆಗಿದೆ. ಅದೇ 3.7 ವೋಲ್ಟ್ ಬ್ಯಾಟ್ರಿ ಐತಂದ್ರ ಅಥವಾ ಶುಷ್ಕ ಕೋಶ ಐತಂದ್ರೆ ಇದು ಪ್ಲಸ್ ಇದು ಮೈನಸ್, ಇಲ್ಲಿಂದ ಇಲ್ಲಿಗೆ 1 ಕೂಲಂ ಆವೇಶ ಪ್ರವಹಿಸಿದಾಗ 3.7 ಜೌಲ್ ಕೆಲಸ ಆಗ್ತದೆ. ಆದ್ದರಿಂದ ಈ ಬ್ಯಾಟರಿಯ ವೋಲ್ಟೇಜ್ 3.7 ವೋಲ್ಟ್ ಆಗಿದೆ. ಹಂಗೆ 12 ವೋಲ್ಟ್ ಸಾಮಾನ್ಯವಾಗಿ ನಮ್ಮ ಒಂದು ಬೈಕ್ ನಲ್ಲಿ ಬಳಸುವಂತಹ ಈ ಬ್ಯಾಟ್ರಿ ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ, ಪ್ಲಸ್ ಮತ್ತು ಮೈನಸ್. ನಾನು ಒಂದು ವಾಹಕ ತಗೊಂಡ್ಬಿಟ್ಟು ಈತ ಸಂಪರ್ಕವನ್ನು ಮಾಡಿದೆ ಅಂತಂದ್ರೆ ಆಗ ಏನಾಗತ್ತೆ, ಈ ಬ್ಯಾಟರಿಯ ಧನಾಗ್ರಹದ ಕಡೆಯಿಂದ ಋಣಾಗ್ರಹದ ಕಡೆಗೆ 1 ಕೂಲಂ ಆವೇಶಗಳು ಪ್ರವಹಿಸಿದಾಗ ಏನಾಗತ್ತೆ, 12 ಜೌಲ್ ಕೆಲಸ ಆಗತ್ತೆ. ಹಾಗಾಗಿ ಈ ಬ್ಯಾಟರಿಯ ವೋಲ್ಟೇಜ್ 12 ವೋಲ್ಟ್ ಆಗಿದೆ ಅಂತ ಹೇಳ್ತೇವೆ. ಹಾಗೆ ನಮ್ಮ ಮನೆಯಲ್ಲಿ ಬಳಸುವಂತಹ ವಿದ್ಯುತ್ ಪ್ರವಾಹದ ವೋಲ್ಟೇಜ್ ಅಂದ್ರೆ 2 ವಾಹಕ ತಂತಿ ಅದಾವ. ಒಂದು ವಾಹಕ ತಂತಿಯ ಒಂದು ಏನಪ್ಪಾ ಅಂದ್ರೆ ವೋಲ್ಟೇಜ್ 220 ಇರ್ತದ. ಅರ್ಥ ಏನಪ್ಪಾ ಅಂದ್ರೆ ಇನ್ನೊಂದು 0 ವೋಲ್ಟ್ ಇರ್ತದ. ಅಂದ್ರೆ ಈ ವಾಹಕದಿಂದ ಈ ವಾಹಕಕ್ಕೆ 1 ಕೂಲಂ ಆವೇಶಗಳು ಪ್ರವಹಿಸಿದಾಗ 220 ಜೌಲ್ ಕೆಲಸ ಆಗತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿರುವಂತಹ ಈ ಒಂದು ವಿದ್ಯುತ್ ಪ್ರವಾಹದ ಅಥವಾ ಈ ಒಂದು ಅಂದ್ರೆ ವಿದ್ಯುತ್ತಿನ ವಿಭವಾಂತರ 220 ವೋಲ್ಟ್ ಆಗಿರ್ತದ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ವಿಭವಾಂತರವನ್ನ ವ್ಯಾಖ್ಯಾನವನ್ನ ಮಾಡ್ತೀವಿ. ಹಾಗಾಗಿ ಈ ವಿಭವಾಂತರವನ್ನ ಕಂಡುಹಿಡಿಯಲಿಕ್ಕೆ ಬಳಸುವ ಸೂತ್ರ ಏನ್ರಿ ಸರ್? ವಿಭವಾಂತರವನ್ನ ಕಂಡುಹಿಡಿಯಲಿಕ್ಕೆ ಬಳಸುವ ಸೂತ್ರ ವಿಭವಾಂತರ, ಇದರ ಸಂಕೇತ ವಿ ಅಂತ ಬರಿತೀವಿ, ಇಸ್ ಈಕ್ವಲ್ ಟು ನಡೆದ ಕೆಲಸ. ಇದರ ಸಂಕೇತವನ್ನು ನಾವು ಡಬ್ಲ್ಯೂ ಬರಿತೀವಿ, ಡಬ್ಲ್ಯೂ. ಹಾಗೆಯೇ ಪ್ರವಹಿಸಿದ ಆವೇಶಗಳು. ಈ ಪ್ರವಹಿಸಿದ ಆವೇಶಗಳ ಸಂಕೇತವನ್ನ ಕ್ಯೂ ಅಂತ ಬರಿತೀವಿ. ಹಾಗಾಗಿ ವಿಭವಾಂತರವನ್ನ ಕಂಡು ಹಿಡ್ಲಿಕ್ಕೆ ಬಳಸುವಂತಹ ಸೂತ್ರ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಯಾವಾಗ ವಿ ಅನ್ನ ಕೇಳಿದಾಗ, ಒಂದು ವೇಳೆ ನನಗೆ ಯಾವ ಭೌತ ಪರಿಮಾಣವನ್ನು ಕೊಟ್ಟಾಗ ಯಾವುದನ್ನ ಕಂಡು ಹಿಡಿಬೇಕು ಅಂತ ಸುಲಭ ಆಗ್ಬೇಕಾದ್ರೆ ಏನ್ ಮಾಡ್ರಿ ನೀವು, ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಆಗತ್ತ. ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ. ಡಬ್ಲ್ಯೂ ಕೇಳಿದ್ರೆ ವಿ ಇಂಟು ಕ್ಯೂ ಅನ್ಕೋಬೇಕು, ವಿ ಕೇಳಿದ್ರೆ ಡಬ್ಲ್ಯೂ ಬೈ ಕ್ಯೂ, ಕ್ಯೂ ಕೇಳಿದ್ರೆ ಡಬ್ಲ್ಯೂ ಬೈ ವಿ ಆಗ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ಕೋಬೇಕು, ಸೂತ್ರವನ್ನು ತುಂಬಾ ಸರಳವಾಗಿ ಮಾಡ್ಕೊಳ್ಬೇಕು. ಇದು ವಿಭವಾಂತರವನ್ನ ಕಂಡು ಹಿಡಿಲಿಕ್ಕೆ ಬಳಸುವಂತಹ ಸೂತ್ರ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಹಾಗಾದ್ರೆ ಈ ವಿಭವಾಂತರದ ಎಸ್ ಐ ಮಾನ ಏನ್ ಸರ? ಏಕಮಾನ ಅಂದ್ರು ಅಷ್ಟೇ, ಎಸ್ ಐ ಮಾನ ಅಂದ್ರು ಅಷ್ಟೇ. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ವೋಲ್ಟೇಜ್ ಆರ್ ಪೊಟೆನ್ಶಿಯಲ್ ಡಿಫರೆನ್ಸ್? ಇದರ ಒಂದು ಏಕಮಾನ ಏನಾಗಿದೆಪ್ಪ ಅಂದ್ರೆ ವೋಲ್ಟ್. ವೋಲ್ಟ್ ಎನ್ನುವುದು ಒಬ್ಬ ವಿಜ್ಞಾನಿಯ ಹೆಸರಾಗಿದೆ. ಆ ವಿಜ್ಞಾನಿಗೆ ಗೌರವವನ್ನು ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಈ ವಿಭವಾಂತರದ ಏಕಮಾನವನ್ನ ವೋಲ್ಟ್ ಎಂದು ಕರೆಯುತ್ತೇವೆ. ಸಂಕೇತವನ್ನ ಬರಿಬೇಕಾದ್ರೆ ಸ್ಮಾಲ್ ವಿ ಬರಿಬೇಕು. ಕ್ಯಾಪಿಟಲ್ ವಿ ಬರ್ದ್ರಿ ಅಂದ್ರೆ ಅದು ವಿಭವಾಂತರ ಆಗತ್ತ, ಸ್ಮಾಲ್ ವಿ ಬರ್ದ್ರಿ ಅಂದ್ರೆ ವಿಭವಾಂತರದ ಏಕಮಾನವಾಗಿರುವಂತಹ ವೋಲ್ಟಿನ ಒಂದು ಸಂಕೇತವಾಗಿದೆ. ಅಥವಾ ನಾವು ಹೀಗೂ ಹೇಳ್ಬೋದು, ವೋಲ್ಟ್ ಅಂದ್ರೂ ಅಷ್ಟೇ. ಅಥವಾ ಇಲ್ಲಿ ಡಬ್ಲ್ಯೂ ಇದೆ ಅಂದ್ರೆ ಕೆಲಸದ ಏಕಮಾನ ಜೌಲ್ ಆಗಿದೆ. ಹಾಗೆ ಕೆಳಗಡೆ ಆವೇಶ ಇದೆ, ಆವೇಶದ ಏಕಮಾನ ಕೂಲಂ ಆಗಿದೆ. ಹಾಗೆ ಜೌಲ್ ಪರ್ ಕೂಲಂ, ವೋಲ್ಟ್ ಅಂದ್ರೂ ಅಷ್ಟ ಅಥವಾ ಜೌಲ್ ಪರ್ ಕೂಲಂ. ಯಾಕಂದ್ರೆ ಕೆಲಸದ ಏಕಮಾನ ಜೌಲ್ ಆಗಿರ್ತದ, ಆವೇಶದ ಏಕಮಾನ ಕೂಲಂ ಆಗಿದೆ. ಹಾಗಾಗಿ ಜೌಲ್ ಪರ್ ಕೂಲಂ ಅಂದ್ರೂ ಅಷ್ಟೇ, ವೋಲ್ಟ್ ಅಂದ್ರೂ ಅಷ್ಟೇ. ಇದು ವಿಭವಾಂತರದ ಏಕಮಾನವಾಗಿದೆ. ಹಾಗಾದ್ರೆ ಈ ವಿಭವಾಂತರವನ್ನು ಅಳಿಲಿಕ್ಕೆ ಬಳಸುವ ಸಾಧನ ಯಾವುದು? ವಿಚ್ ಇಸ್ ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್?
ಇದನ್ನ ಅಳಿಲಿಕ್ಕೆ ಬಳಸುವಂತಹ ಒಂದು ಸಾಧನ ಯಾವುದು ಅಂದ್ರೆ ವೋಲ್ಟ್ ಮೀಟರ್, ಬಟ್ ನಾಟ್ ವೋಲ್ಟಾ ಮೀಟರ್. ವೋಲ್ಟ್ ಮೀಟರ್ ಅಂದ್ರೆ ವೋಲ್ಟೇಜ್ ಅಳೆದು, ವೋಲ್ಟಾ ಮೀಟರ್ ಅಂದ್ರೆ ನೀರಿನ ವಿದ್ಯುತ್ ವಿಭಜನೆಯನ್ನ ಮಾಡಲಿಕ್ಕೆ ಬಳಸುವಂತಹ ಸಾಧನವನ್ನ ವೋಲ್ಟಾ ಮೀಟರ್. ಅಲ್ಲಿ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಅಂದ್ರೆ ನೀರಿನ ವಿದ್ಯುತ್ ವಿಭಜನೆ ಮಾಡಲಿಕ್ಕೆ ಬಳಸುವಂತಹ ಒಂದು ಸಾಧನ ವೋಲ್ಟಾ ಮೀಟರ್ ಅಂತೀವಿ. ಇದು ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಅನ್ನೋದು ವಿಭವಾಂತರವನ್ನು ಅಳಲಿಕ್ಕೆ ಬಳಸುವಂತಹ ಸಾಧನವಾಗಿದೆ. ಈ ವೋಲ್ಟ್ ಮೀಟರ್ ನ ಒಂದು ಸಂಕೇತವನ್ನು ಹಾಕ್ಬಿಡ್ತೀವಿ ವಿ ಅಂತ ಬರೋದು, ಪ್ಲಸ್ ಮತ್ತೆ ಮೈನಸ್ ಕೊಡ್ತೀವಿ. ಇದೇ ವೋಲ್ಟ್ ಮೀಟರ್. ಇಲ್ಲಂದ್ರೆ ನನ್ನ ಕಡೆ ಇದು ಡಿಜಿಟಲ್ ವೋಲ್ಟ್ ಮೀಟರ್ ಆಗಿದೆ. ಸಾಮಾನ್ಯವಾಗಿ ನಮ್ಮ ಶಾಲೆಗಳಲ್ಲಿರುವಂತಹ ವೋಲ್ಟ್ ಮೀಟರ್ ಅನ್ಲಾಗ್ ಆಗಿರ್ತದೆ. ಇದು ಒಂದು ಡಿಜಿಟಲ್ ವೋಲ್ಟ್ ಮೀಟರ್. ಇದು 0ದಿಂದ 20 ವೋಲ್ಟ್ ವರೆಗಿನ ವಿಭವಾಂತರವನ್ನ ಅಳಿತದ. ಈ ಒಂದು ವೋಲ್ಟ್ ಮೀಟರ್ ಸಂಕೇತ ವಿ ಅಂತ ಬರಿತೀವಿ. ಹಾಗೆಯೇ ಇದನ್ನ ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾಂತರ ಕ್ರಮದಲ್ಲಿ ಸಂಪರ್ಕ ಮಾಡ್ತಾರೆ. ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸ್ತಾರೆ. ಅಂದ್ರೆ ಇಟ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಇನ್ ದ ಸರ್ಕಿಟ್ ನ್ಯಾಗ ಇದನ್ನ ಸಮಾಂತರ ಕ್ರಮದಲ್ಲಿ ಸಂಪರ್ಕ ಮಾಡ್ತಾರ. ಇದರ ರೋಧ ಹೆಚ್ಚಾಗಿರ್ತದೆ. ಈ ಒಂದು ವೋಲ್ಟ್ ಮೀಟರ್ ನ ರೋಧವು ಹೆಚ್ಚಾಗಿರ್ತದ. ಹಾಗೆಯೇ ಅಮ್ಮಿಟರ್ ನ ರೋಧ ಕಡಿಮೆಯಾಗಿರ್ತದೆ. ಕಾರಣ ಅಲ್ಲಿ ಆವೇಶಗಳು ಸುಲಭವಾಗಿ ಹಾದು ಹೋಗ್ಬೇಕಾಗಿರ್ತದೆ. ಅಲ್ಲಿ ಅಮ್ಮಿಟರ್ ನ ರೋಧ ಕಡಿಮೆ ಆಗಿದ್ರೆ ವೋಲ್ಟ್ ಮೀಟರ್ ರೋಧ ಹೆಚ್ಚಾಗಿರ್ತದ. ಹಾಗೆಯೇ ಅಮ್ಮಿಟರ್ ಅನ್ನ ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಸಂಪರ್ಕ ಮಾಡಿದ್ರೆ ಈ ಒಂದು ವೋಲ್ಟ್ ಮೀಟರ್ ಅನ್ನ ಸಮಾಂತರ ಕ್ರಮದಲ್ಲಿ ಸಂಪರ್ಕವನ್ನ ಮಾಡ್ತಾರೆ. ಉದಾಹರಣೆಗೆ ನನ್ನ ಕಡೆ ಇಲ್ಲೇ ವಿವಿಧ ರೀತಿಯ ಬ್ಯಾಟ್ರಿಗಳಿದಾವೆ. ಇಲ್ಲೊಂದು ಬ್ಯಾಟ್ರಿ ಇದೆ. ನಾನೀಗ ಈ ಬ್ಯಾಟರಿಯ ವಿಭವಾಂತರ ಎಷ್ಟು ಅಂತ ಅಳಿಬೇಕಾಗಿದೆ. ಹಾಗಾಗಿ ಏನ್ ಮಾಡ್ತೇನೆ, ಈ ಬ್ಯಾಟರಿಯ ಕೆಂಪನೆಯ ವಾಯರು ಪಾಸಿಟಿವ್ ಆಗಿರ್ತದೆ, ಬ್ಲ್ಯಾಕ್ ವಾಯರು ನೆಗೆಟಿವ್ ಆಗಿರ್ತದೆ. ಮೈನಸ್ ಬಂತು ಅಂದ್ರೆ ಏನಾಗಿದೆ, ನಾವು ಸರಿಯಾಗಿ ಸಂಪರ್ಕವನ್ನ ಮಾಡಿಲ್ಲ, ಧನಾಗ್ರಹ ರೂಢಾಗಿರ್ತದೆ. ಈಗ ನಾನೀಗ ಸಂಪರ್ಕವನ್ನ ಮಾಡ್ತೇನೆ. ಈಗ ಈ ಬ್ಯಾಟರಿಯ ಒಂದು ವೋಲ್ಟೇಜ್ ಎಷ್ಟಿದೆ ನೋಡಿ, 1.42 ವೋಲ್ಟ್ ಐತಿ. 1.42 ವೋಲ್ಟ್ ಆಗಿದೆ ಈ ಬ್ಯಾಟರಿ ವೋಲ್ಟ್. ಹಾಗೆ ನಾನು ಇನ್ನೊಂದು ಬ್ಯಾಟರಿ ಇದೆ. ಈ ಬ್ಯಾಟರಿಯ ವೋಲ್ಟೇಜ್ ಎಷ್ಟು ನೋಡಿಕೆ ಏನ್ ಮಾಡ್ತಾನಪ್ಪ ಅಂದ್ರೆ, ಧನಾಗ್ರಹಕ್ಕೆ ಒಂದು ತುದಿಯನ್ನ ಇನ್ನೊಂದು ಬ್ಯಾಟರಿಯ ಋಣಾಗ್ರಹಕ್ಕೆ ಸಂಪರ್ಕವನ್ನ ಮಾಡ್ತೇನೆ. ಆವಾಗ ಏನಾಗುತ್ತೆ, ಇದರ ಒಂದು ವೋಲ್ಟೇಜ್ 3.87 ಆಗಿದೆ. 3.87 ವೋಲ್ಟ್ ಆಗಿದೆ. ಹಾಗೆ ಇಲ್ಲೊಂದು ಬ್ಯಾಟರಿ ಇದೆ. ನಾನು ಇದನ್ನ ಸಂಪರ್ಕವನ್ನ ಮಾಡ್ತೇನೆ. ಇದನ್ನ ಸಂಪರ್ಕ ಮಾಡಿದಾಗ ಎಷ್ಟು ಬರ್ತದೆ ನೋಡಿ, ನೀವೇ ಹೇಳ್ಬೋದು. ಸಂಪರ್ಕ ಮಾಡಿದಾಗ ಈ ಬ್ಯಾಟರಿಯ ಒಂದು ವೋಲ್ಟೇಜ್ ಅಥವಾ ವಿಭವಾಂತರ 9.66 ವೋಲ್ಟ್ ಆಗೈತಿ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಈ ಎರಡೂ ತುದಿಗಳ ನಡುವಿನ ವಿಭವಾಂತರ 9.66 ಆಗಿದೆ ಅಂದ್ರೆ ನಾನು ಒಂದು ವಾಹಕ ತಗೊಂಡು ಈ ತುದಿಯಿಂದ ಈ ಸಂಪರ್ಕ ಮಾಡಿದಾಗ 1 ಕೂಲಂ ಆವೇಶಗಳು ಪ್ರವಹಿಸಿದಂದ್ರೆ ಆವಾಗ ಇದರಲ್ಲಿ 9 ಜೌಲ್ 9.66 ಜೌಲು ಕೆಲಸ ಆಗುತ್ತೆ ಅಂತ ಅರ್ಥ. ಹಾಗೆ ಒಂದು ವೈರ್ ತಗೊಂಡು ಈ ತುದಿಯಿಂದ ಈ ತುದಿ ಸಂಪರ್ಕ ಮಾಡಿದೆ ಅಂದ್ರೆ 1 ಕೂಲಂ ಆವೇಶ ಪ್ರವಹಿಸಿದಾಗ ಈ ಬ್ಯಾಟರಿ ಮೂಲಕ 3.86 ಅಷ್ಟು ಕೆಲಸ ಆಗ್ತದ, ಜೌಲ್ ಕೆಲಸ ಆಗ್ತದೆ ಅನ್ನುವ ಹಾಗೆ. ಈ ರೀತಿಯಾಗಿ ನಾವು ಮಾಡ್ತೀವಿ, ವಿಭವಾಂತರವನ್ನ ಅಳಿತೇವಿ. ಹಾಗಾದ್ರೆ ನನ್ನ ಕಡೆ ಒಂದು ವಿದ್ಯುತ್ ಮಂಡಲ ಐತಿ, ಸರಳ ವಿದ್ಯುತ್ ಮಂಡಲ ಐತಿ. ನಾನೀಗ ಈ ಸರಳ ವಿದ್ಯುತ್ ಮಂಡಲದಲ್ಲಿ ಸಂಪರ್ಕವನ್ನ ಮಾಡ್ತೀನಿ. ಸಂಪರ್ಕವನ್ನು ಹೆಂಗ್ ಮಾಡಬೇಕು, ನಾನು ಒಂದು ವಿದ್ಯುತ್ ಮಂಡಲದಾಗ ಸರಣಿ ಕ್ರಮದಲ್ಲಿ ಸಂಪರ್ಕ ಮಾಡಬಾರ್ದು, ಸಮಾಂತರ ಕ್ರಮದಲ್ಲಿ ಯಾವಾಗಲೂ ಅಮ್ಮಿಟರ್ ಅನ್ನ ಸರಣಿ ಕ್ರಮ ಸಂಪರ್ಕ ಮಾಡಬೇಕು. ಆದರೆ ವೋಲ್ಟ್ ಮೀಟರ್ ಅನ್ನ, ವಿಭವಾಂತರವನ್ನ ಅಳೆಯುವಂತಹ ವೋಲ್ಟ್ ಮೀಟರ್ ಅನ್ನ ಯಾವುದೇ ಕಾರಣಕ್ಕೂ ಸರಣಿ ಮಾಡಬಾರ್ದು, ಸಮಾಂತರವಾಗಿ ಸಂಪರ್ಕವನ್ನ ಮಾಡಬೇಕು. ಈಗ ನನ್ನ ಕಡೆ ಒಂದು ಸರಳ ಮಂಡಲ ಇದೆ. ನಾನೀಗ ಏನ್ ಮಾಡ್ತೇನೆ, ಈ ಒಂದು ಯಾವುದು ಬಲ್ಬಿನ ಎರಡು ತುದಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ. ಬೇಕಾದ್ರೆ ಮೊದಲಿಗೆ ಮಾಡ್ತಪ್ಪ ಅಂದ್ರೆ ಈ ಒಂದು ಬ್ಯಾಟರಿಯ ವಿಭವಾಂತರ ಎಷ್ಟು ಕೊಡ್ತೀನಿ. ಈ ಬ್ಯಾಟರಿಯ ವಿಭವಾಂತರ ಎಷ್ಟೈತೆ ನನಗ, ಬ್ಯಾಟರಿಯ ವಿಭವಾಂತರ 3.74 ಅದ. ಹಾಗಾದ್ರೆ ನಾನು ಕೊಟ್ಟಂತ 3.74 ವೋಲ್ಟೇಜ್ನ್ಯಾಗ ಈ ಒಂದು ಬಲ್ಬ್ಗೆ ಎಷ್ಟು ವೋಲ್ಟೇಜ್ ಅಥವಾ ಎಷ್ಟು ವಿಭವಾಂತರ ಡ್ರಾಪ್ ಔಟ್ ಆಗ್ತದೆ. ಹಾಗಾದ್ರೆ ಎಷ್ಟು ಡ್ರಾಪ್ ಆಗುತ್ತೆ ನೋಡ್ರಿ. ನಾನೀಗ ಸಂಪರ್ಕವನ್ನ ಮಾಡ್ತೇನೆ.
ಸಂಪರ್ಕವನ್ನ ಮಾಡಿದಾಗ ಈಗ 3.12 ವೋಲ್ಟ್ ಅಂದ್ರೆ ಇಷ್ಟು ವೋಲ್ಟೇಜ್ ಅನ್ನ ಇದು ಏನ್ ಮಾಡ್ತಾ ಇದೆ, ಡ್ರಾಪ್ ಮಾಡ್ತಾ ಇದೆ. ನಾನು ಕೊಟ್ಟಂತಹ 3.7 ವೋಲ್ಟ್ ವೋಲ್ಟೇಜ್ ನಲ್ಲಿ 3.14 ಸಮಥಿಂಗ್ ವೋಲ್ಟ್ ಡ್ರಾಪ್ ಆಗ್ತಾ ಇದೆ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಈ ಒಂದು ವಿಭವಾಂತರವನ್ನ ಅಳಿಲಿಕ್ಕೆ ಈ ರೀತಿಯಾಗಿರುವಂತಹ ಒಂದು ವೋಲ್ಟ್ ಮೀಟರ್ ಎನ್ನುವಂತಹ ಸಾಧನವನ್ನ ಬಳಸ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ, ವಿಭವಾಂತರವನ್ನ ಅಳಿತೀವಿ. ಇಷ್ಟು ವಿಭವಾಂತರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಹಾಗಾದ್ರೆ 1 ವೋಲ್ಟ್ ಯಾವಾಗ ಆಗ್ತದೆ ಸರ್? ವೆನ್ ವಿ ಸೇ ದಟ್ 1 ವೋಲ್ಟ್, 1 ವೋಲ್ಟ್ ಅನ್ನ ವ್ಯಾಖ್ಯಾನಿಸಿ ಅಂತ ಕೇಳ್ತಾರ. 1 ವೋಲ್ಟ್, ವೆನ್ ವಿ ಸೇ ದಟ್ 1 ವೋಲ್ಟ್, 1 ವೋಲ್ಟ್ ಅನ್ನ ವ್ಯಾಖ್ಯಾನಿಸಿ ಅಂತ ಕೇಳ್ತಾರ. ಹಿಂಗೇನಪ್ಪ ಅಂದ್ರ ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ 1 ಕೂಲಂ ಆವೇಶಗಳು ಪ್ರವಹಿಸಿದಾಗ 1 ಜೌಲ್ ಕೆಲಸ ನಡೆದರೆ, 1 ಜೌಲ್ ಕೆಲಸ ನಡೆದರೆ ಆಗ ಅದರ ವಿಭವಾಂತರವು 1 ವೋಲ್ಟ್ ಆಗಿರುತ್ತದೆ. 1 ವೋಲ್ಟ್ ಆಗಿರುತ್ತದೆ. ಉದಾಹರಣೆಗೆ ಸೂತ್ರ ಗೊತ್ತಿದೆ, V = W/Q ಅಂತ. ನಾವು 1 ಕೂಲಂ ಆವೇಶಗಳು ಪ್ರವಹಿಸಿದಾಗ 1 ಜೌಲ್ ಕೆಲಸ ನಡೆದರೆ ಆಗ ಅದರ ವಿಭವಾಂತರ 1 ವೋಲ್ಟ್ ಆಗಿರ್ತದೆ. ಸಪೋಸ್ 1 ಕೂಲಂ ಆವೇಶಗಳು ಪ್ರವಹಿಸಿದಾಗ 5 ಜೌಲ್ ಕೆಲಸ, ಆಕಸ್ಮಿಕವಾಗಿ 5 ವೋಲ್ಟ್ ಅನ್ನ ವ್ಯಾಖ್ಯಾನಿಸಿ ಕೇಳಿದಾಗ ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ 1 ಕೂಲಂ ಆವೇಶ ಪ್ರವಹಿಸಿದಾಗ 5 ಜೌಲ್ ಕೆಲಸ ನಡೆದರೆ ಆಗ ಅದರ ವಿಭವಾಂತರ 5 ವೋಲ್ಟ್ ಆಗಿರ್ತದೆ. 10 ವೋಲ್ಟ್ ಅನ್ನ ವ್ಯಾಖ್ಯಾನಿಸಿದಾಗ ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ 1 ಕೂಲಂ ಆವೇಶ ಪ್ರವಹಿಸಿದಾಗ 10 ಜೌಲ್ ಕೆಲಸ ನಡೆದರೆ ಆಗ ಅದರ ವಿಭವಾಂತರವು 10 ವೋಲ್ಟ್ ಆಗಿರ್ತದೆ. ಈ ರೀತಿ ನಾವು 1 ವೋಲ್ಟ್ ಅನ್ನ, 5 ವೋಲ್ಟ್ ಅನ್ನ, 10 ವೋಲ್ಟ್ ಅನ್ನ ವ್ಯಾಖ್ಯಾನ ಮಾಡಬಹುದು. ಇಷ್ಟು 1 ವೋಲ್ಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಯಿತು. ಹಿಂಗಾರೆ ಇದರ ಮೇಲೆ ಬರುವಂತಹ ಕೆಲವೊಂದಿಷ್ಟು ಸಂಖ್ಯಾ ಸಮಸ್ಯೆಗಳು ನೋಡೋಣ. ಸಂಖ್ಯಾ ಸಮಸ್ಯೆಗಳು: ಒಂದು ವಿದ್ಯುತ್ ದೀಪದಲ್ಲಿ 250 ಕೂಲಂ ಆವೇಶಗಳು 250 ಕೂಲಂ ಆವೇಶಗಳು ಪ್ರವಹಿಸಿದಾಗ 2500 ಜೌಲ್ ಕೆಲಸ ನಡೆದರೆ ಆ ದೀಪದ ಅಥವಾ ಆ ವಿದ್ಯುತ್ ದೀಪದ ನಡುವಿನ ವಿಭವಾಂತರವನ್ನ ಕಂಡುಹಿಡಿಯಿರಿ. ಕೇಳ್ತಾರ. ಆಗ ನಾವೇನ್ ಮಾಡ್ಬೇಕು? ಕೊಟ್ಟಿರುವಂತಹ ದತ್ತ ಬರ್ಕೋಬೇಕು. ದತ್ತ ಏನ್ ಕೊಟ್ಟಿದಾರಪ್ಪ ಬರ್ಕೋಬೇಕು. ಲೆಕ್ಕ ಮಾಡುವಾಗ ಯಾವಾಗಲೂ ಕೊಟ್ಟಿರುವ ದತ್ತ ಬರ್ಕೋಬೇಕು. ದತ್ತ ಕೊಟ್ರ ಒಂದು ವಿದ್ಯುತ್ ದೀಪದಲ್ಲಿ 250 ಕೂಲಂ ಆವೇಶ ಕೊಟ್ಟಿದ್ದಾರೆ. ಆವೇಶಗಳು ಅಂದ್ರೆ ಕ್ಯೂ ಅಂತೀವಿ. ಆವೇಶಗಳ ಸಂಖ್ಯೆ ಕ್ಯೂ = 250 ಕೂಲಂ ಆವೇಶಗಳದಾವ. ಹಾಗೆ ಪ್ರವೇಶದಾಗ ನಡೆದ ಕೆಲಸ ಕೇಳಿದಾರ. ನಡೆದ ಕೆಲಸ ಅಂದ್ರೆ W = 2500 ಜೌಲ್ ಅಂತ. ಏನ್ ಕೇಳ್ಯಾರ? ವಿಭವಾಂತರವನ್ನ ಕೇಳಿದಾರ. ವಿಭವಾಂತರ V = ನಮಗ್ ಗೊತ್ತ ಸೂತ್ರ, V = W/Q. W ಅಂದ್ರೆ 2500 ಜೌಲ್ ಆಗಿದೆ, ಡಿವೈಡೆಡ್ ಬೈ Q
250 ಆಗಿದೆ. ಈ 0 ಹೋಯ್ತು, ಈ 0 ಹೋಯ್ತು. 25 ಒಂದ್ಲೆ 25, 25 ಒಂದ್ಲೆ 25, 25 ಪೂಜ್ಲೆ ಪೂಜಿ ಅಂದ್ರೆ ವಿ ಈಕ್ವಲ್ ಟು 10 ವೋಲ್ಟ್ ಆಗಿದೆ. ಅಂದ್ರೆ ಆ ಒಂದು ವಿದ್ಯುತ್ ದೀಪದ ನಡುವಿನ ವಿಭವಾಂತರವು ಅಥವಾ ಆ ವಿದ್ಯುತ್ ದೀಪದ ವಿಭವಾಂತರ 10 ವೋಲ್ಟ್ ಆಗಿದೆ. ಈ ರೀತಿಯಾಗಿ ನಾವು ನೋಡಬೇಕು, ಸಂಖ್ಯಾ ಸಮಸ್ಯೆಯನ್ನ ಬಿಡಿಸಬೇಕಾಗ್ತದ. ಓಕೆ, ಹಾಗೆಯೇ ಇನ್ನೊಂದು ಲೆಕ್ಕ ನೋಡ್ತಾ ಹೋದ್ರೆ ಒಂದು ವಿದ್ಯುತ್ ಫ್ಯಾನಿಗೆ 100 ವೋಲ್ಟ್ ವಿಭವಾಂತರವನ್ನು ಒದಗಿಸಿದಾಗ 500 ಜೌಲ್ ಕೆಲಸ ನಡೆದರೆ ಆ ಫ್ಯಾನಿನ ಮೂಲಕ ಪ್ರವಹಿಸಿದ ಆವೇಶಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಈ ರೀತಿ ಕೊಟ್ಟಾಗ ಏನ್ ಮಾಡ್ಬೇಕು ಸರ್? ಹಿಂಗ್ ಕೊಟ್ಟರು, ಒಂದು ವಿದ್ಯುತ್ ಫ್ಯಾನಿಗೆ 100 ವೋಲ್ಟ್ ವಿಭವಾಂತರವನ್ನ ಒದಗಿಸಿದಾಗ 500 ಜೌಲ್ ಕೆಲಸ ನಡೆದರೆ ಆ ಫ್ಯಾನಿನ ಮೂಲಕ ಪ್ರವಹಿಸಿದ ಆವೇಶ ಸಂಖ್ಯೆ ಏನೆಲ್ಲ. ಮೊದಲಿಗೆ ಏನ್ ಕೊಟ್ಟಿರುವಂತಹ ದತ್ತ ಬರ್ಕೋಬೇಕು, ದತ್ತವನ್ನು ಬರ್ಕೋಬೇಕು. ಏನ್ ಕೊಟ್ಟರು? ಒಂದು ಫ್ಯಾನಿಗೆ 100 ವೋಲ್ಟ್ ವಿಭವಾಂತರ ವಿ ಈಕ್ವಲ್ ಟು 100 ವೋಲ್ಟ್ ಇದೆ. ಹಾಗೆಯೇ ಒದಗಿಸಿದಾಗ 500 ಜೌಲ್ ಕೆಲಸ ಆಗುತ್ತೆ ಅಂದ್ರೆ ಡಬ್ಲ್ಯೂ ಇಸ್ ಈಕ್ವಲ್ ಟು 500 ಜೌಲ್. ಹಾಗೆ ಕ್ಯೂ ಅನ್ನ ಕೇಳಿದ್ರೆ ಕ್ವಶನ್ ಮಾರ್ಕ್. ನಮಗೋಸ್ಕರ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ನನಗೆ ಬೇಕಾಗಿದೆ. ಹಾಗಾಗಿ ವಿ ಇಂಟು ಕ್ಯೂ ಇಸ್ ಈಕ್ವಲ್ ಟು ಡಬ್ಲ್ಯೂ. ನನಗೆ ಕ್ಯೂ ಬೇಕಾಗಿದೆ. ಕ್ಯೂ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ವಿ. ಡಬ್ಲ್ಯೂ ಇಟ್ಟಿದೆ 500 ಜೌಲ್ ಐತಿ, ಡಿವೈಡೆಡ್ ಬೈ ವಿ ಇಟ್ಟಿದೆ 100 ವೋಲ್ಟ್ ಐತಿ. 100 105 ಅಂದ್ರೆ ಕ್ಯೂ ಈಕ್ವಲ್ ಟು ಆಯ್ತು 5 ಕೂಲಂ 5 ಕೂಲಂ ಆವೇಶಗಳು. ಅಂದ್ರೆ 100 ವೋಲ್ಟ್ ವಿಭವಾಂತರವನ್ನ ಒದಗಿಸಿದಾಗ 500 ಜೌಲ್ ಕೆಲಸ ಆಗಿದೆ ಅಂದ್ರೆ 5 ಕೂಲಂ ಆವೇಶಗಳು ಪ್ರವಹಿಸಿದಾವೆ. ಆಗ ಬರೀಬೇಕು ಪ್ರವಹಿಸಿದ ಆವೇಶ ಸಂಖ್ಯೆ 5. ಪ್ರವಹಿಸಿದ ಆವೇಶಗಳ ಸಂಖ್ಯೆ 5 ಕೂಲಂ. ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ಬೇಕು. ಹಾಗೆಯೇ ಇನ್ನೊಂದು ಲೆಕ್ಕ ನೋಡೋಣ. ಒಂದು ವಿದ್ಯುತ್ ಹೀಟರ್ನಲ್ಲಿ ಒಂದು ವಿದ್ಯುತ್ ಹೀಟರ್ಗೆ ಒದಗಿಸಿದ ವಿಭವಾಂತರವು 10 ವೋಲ್ಟ್ ಆಗಿದೆ. ಆ ಹೀಟರ್ನ ಮೂಲಕ 12 ಕೂಲಂ ಆವೇಶಗಳು ಹಾದು ಹೋದರೆ 12 ಕೂಲಂ ಆವೇಶಗಳು ಪ್ರವಹಿಸಿದರೆ ನಡೆದ ಕೆಲಸವನ್ನ ಕಂಡುಹಿಡಿಯಿರಿ. ಕಂಡುಹಿಡಿಯಿರಿ. ಇಲ್ಲಿ ಅಷ್ಟೇ, ಏನ್ ಕೊಟ್ಟಾರ ಬರ್ಕೋಬೇಕು. ಏನ್ ಕೊಟ್ಟಾರ? ಮೊದಲಿಗೆ
ಒಂದು ವಿದ್ಯುತ್ ಹೀಟರ್ನ ಒದಗಿಸಿದ ವಿಭವಾಂತರವು 100 ವೋಲ್ಟ್ ಆಗಿದೆ. ದತ್ತ ಕೊಟ್ಟಂತಹ ತಗೊಳ್ರಿ ಒಂದು ಹೀಟರ್ ಇದೆ, ಆ ಹೀಟರಿಗೆ ಒದಗಿಸಿರುವಂತಹ ವಿಭವಾಂತರ ಎಷ್ಟಿದೆ? 10 ವೋಲ್ಟ್. ವಿ ಈಕ್ವಲ್ ಟು 10 ವಿ ಆಗಿದೆ. ನೆಕ್ಸ್ಟ್ ಆ ಹೀಟರ್ನ ಮೂಲಕ 12 ಕೂಲಂ ಆವೇಶಗಳು, ಪ್ರವಹಿಸಿದ ಆವೇಶಗಳ ಸಂಖ್ಯೆ ಕೊಟ್ಟಿದಾರ. ಆವೇಶಗಳು ಕ್ಯೂ ಈಕ್ವಲ್ ಟು 12 ಕೂಲಂ. ಏನ್ ಕೇಳಿದಾರ? ನಡೆದ ಕೆಲಸ ಕೇಳಿದಾರ. ನಡೆದ ಕೆಲಸ ಅಂತಂದ್ರೆ ಡಬ್ಲ್ಯೂ. ನಡೆದ ಕೆಲಸ ಡಬ್ಲ್ಯೂ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಮಗ ಸೂತ್ರ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ನನಗೆ ಡಬ್ಲ್ಯೂ ಬೇಕಾಗಿದೆ, ಹಾಗಾಗಿ ಓರೇ ಗುಣಾಕಾರ ಮಾಡ್ರಿ. ಡಬ್ಲ್ಯೂ ಇಂಟು ಒಂದು ಡಬ್ಲ್ಯೂ ಆಯ್ತು. ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ. ವಿ ಎಷ್ಟಿದೆಪ್ಪ ಅಂತಂದ್ರೆ ವಿ 10 ಐತಿ. ಕ್ಯೂ ಎಷ್ಟಿದೆಪ್ಪ ಅಂತಂದ್ರೆ 12 ಐತಿ. ಆವಾಗ 12 120. ಹಾಗಾಗಿ ಡಬ್ಲ್ಯೂ ಇಸ್ ಈಕ್ವಲ್ ಟು 120 ಜೌಲ್. ಅಂದ್ರೆ ಆ ಹೀಟರ್ನ ಮೂಲಕ ಬರೀಬೇಕು, ಆ ವಿದ್ಯುತ್ ಹೀಟರ್ ಮೂಲಕ ನಡೆದ ಕೆಲಸ, ಆ ವಿದ್ಯುತ್ ಹೀಟರ್ನ ಮೂಲಕ ನಡೆದ ಕೆಲಸ. ನಡೆದ ಕೆಲಸ ಅಂದ್ರೆ ಬಿಡುಗಡೆಯಾದ ಉಷ್ಣ. ನಡೆದ ಕೆಲಸ ಅಂದ್ರೆ ಬಿಡುಗಡೆಯಾದ ಉಷ್ಣ 120 ಜೌಲ್ ಆಗಿರುತ್ತದೆ. ಈ ರೀತಿಯಾಗಿ ನಾವೇನ್ ಮಾಡಬೇಕು? ಯಾವುದೇ ಸಂಖ್ಯಾ ಸಮಸ್ಯೆಯನ್ನು ಬಿಡಿಸುವಾಗ ಏನ್ ಕೊಟ್ಟಿದ್ದಾರೆ, ಏನ್ ಕೇಳಿದ್ದಾರೆ ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಂಡು ಸೂತ್ರವನ್ನ ಹಾಕಿ ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೇಕು. ಇಷ್ಟು ವಿಭವಾಂತರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿದೆ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಈ ವಿದ್ಯುತ್ ಪ್ರವಾಹಕ್ಕೂ ಮತ್ತು ವಿಭವಾಂತರಕ್ಕೆ ಇರುವ ಸಂಬಂಧವನ್ನ ಅಧ್ಯಯನ ಮಾಡಲಿಕ್ಕೆ ಒಬ್ಬ ವಿಜ್ಞಾನಿ ಬರ್ತಾರೆ. ಅದೇ ಜಾರ್ಜ್ ಸೈಮನ್ ಓಮ್ ಎನ್ನುವಂತಹ ವಿಜ್ಞಾನಿ. ಅವ ಎರಡಕ್ಕೂ ಏನ್ ಸಂಬಂಧ ಐತಿ ಅನ್ನೋದನ್ನ ನಮ್ಗೆ ತಿಳ್ಕೊಳ್ತಾನೆ. ಅದೇ ನಾವು ಓಮನ ನಿಯಮ ಅಂತೀವಿ. ಆ ಓಮನ ನಿಯಮ ಅಂದ್ರೇನು, ಅದರ ಗಣಿತೀಯ ಸೂತ್ರ, ರೋಧ ಅಂದ್ರೇನು, ರೋಧವು ಯಾವ ಅಂಶಗಳ ಮೇಲೆ ಅವಲಂಬನೆಯಾಗಿರ್ತದ, ಹಾಗೆಯೇ ರೋಧಶೀಲತೆ ಅಂದ್ರೇನು ಅನ್ನೋದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂತಹ ಚಾನಲ್ಗೆ ತಾವೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬರ್ ಆಗಿ ಹೇಳುತ್ತಾ ನಮಗೆಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.